ನಮಸ್ಕಾರ. ನಾವು ಶ್ರೀ ಕಲ್ಮೇಶ್ ಯುವಕ ಮಂಡಳ ಸೈದಾಪುರ ಧಾರವಾಡದಿಂದ ಮಾತಾಡೋದು. ಈ ನಮ್ಮ ಮಂಡಳ 1984ರಿಂದ ಪ್ರಾರಂಭ ಆಗಿದೆ. ನಮ್ಮ ಹಿರಿಯರೆಲ್ಲ ಮೊದಲು ಮಾಡ್ತಿದ್ದರು. ತದನಂತರ ಅವ್ರ ನಂತರ ನಾವು ಅದನ್ನು ಅವರು ನಮ್ಮನ್ನು ಒಪ್ಪಿಸಿದ ಮೇಲೆ ನಾವು 2000 ಇಸ್ವಿನಿಂದ ನಾವು ಅದನ್ನು ನಿರಂತರವಾಗಿ ಮಾಡ್ಕೊತ ಬಂದಿದ್ದೇವೆ. ಈ ನಮ್ಮ ಯುವಕ ಮಂಡಳದ ವಿಶೇಷತೆ ಏನಂತಪ್ಪ ಅಂದರೆ, ನಮ್ದು ಇಲ್ಲಿ ಏನಂತ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ, ಆಮೇಲೆ ನಾವು ಹೇಗೆ ಇಲ್ಲಿ ಒಂದು ಬಾಂಧವ್ಯವನ್ನು ಸಾಧಿಸ್ಬೋದು, ಆ ನಿಟ್ಟಿನಲ್ಲೂ ನಿರಂತರವಾಗಿ ಗಣೇಶೋತ್ಸವ ಹಬ್ಬವನ್ನು ಆಚರಣೆ ಮಾಡ್ಕೊತ ಬರ್ತಾ ಇದ್ದೇವೆ. 2001ನೇ ಇಸ್ವಿನಿಂದ ನಾವು ಏನು ಮಾಡಿದ್ವಿ, ಅವತ್ತಿನ ಹೇಳೋದು ನಮ್ಮ ದೇಶದ ಬಗ್ಗೆ ಆಗಲಿ, ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ, ನಮ್ಮ ಸಮಾಜದ ಬಗ್ಗೆ ಆಗಲಿ ಒಂದು ಕಳಕಳಿ ಇಟ್ಕೊಂಡು ನಾವು ಇಲ್ಲಿ ಅಥವಾ ನಮ್ಮ ಧಾರ್ಮಿಕತೆ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡು ಇಲ್ಲಿ ಗಣೇಶೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ಕೇವಲ ಈ ಹಬ್ಬ ಬರೀ ಹಬ್ಬವಾಗಿರಬಾರ್ದು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ನಮ್ಮ ದೇಶ ಏನು, ನಮ್ಮ ಸಂಸ್ಕೃತಿ ಏನು ಮಕ್ಕಳಿಗೆ ತಿಳಿಬೇಕು. ಹಾಗಾಗಿ ನಾವು ಇಲ್ಲಿ ಆರ್ಟಿಕಲ್ ಮಾಡ್ತಿದ್ವಿ. ಆರ್ಟಿಕಲ್ ಮಾಡುವಂಥ ಉದ್ದೇಶ ಅಲ್ಲಿಯೂ ಒಂದು ನಮ್ಮದೇನಿರುತ್ತಪ್ಪ ಅಂದ್ರೆ, ನಮ್ಮ ದೇಶಭಕ್ತರು ಭಗತ್ ಸಿಂಗ್ ಆಗಲಿ, ಮಹಾತ್ಮ ಗಾಂಧೀಜಿ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಇವರೆಲ್ಲರೂ ಏನು ಈ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿಕೊಟ್ಟಿದ್ದಾರೆ, ಆ ಉದ್ದೇಶದಿಂದ ಅವರು ಆ ತ್ಯಾಗ ಬಲಿದಾನ ತಿಳಿಸುವಂಥ ವೇದಿಕೆಯನ್ನಾಗಿ ನಾವು ಈ ಗಣಪತಿ ಯುವಕ ಮಂಡಳವನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ಆರ್ಟಿಕಲನ್ನು ಮಾಡ್ಕೊತಾ ಬಂದಿದ್ವಿ. ಆಮೇಲೆ ಸಾಮಾಜಿಕ ಕಳಕಳಿಯಿಂದ ನಮ್ಮ ಹುಡುಗರಲ್ಲಿ ಎಂಥ ಸಂಸ್ಕಾರ ಬೆಳಿಬೇಕು, ಆ ಹುಡುಗರು ಯಾವ ಥರ ಬೆಳಿಬೇಕು ಅನ್ನೋಂಥದ್ದು, ಮತ್ತು ಇದು ನಮ್ಮ ಏರಿಯಾದಲ್ಲಿ ಎಲ್ಲರೂ ಯಾವ ಥರ ಒಗ್ಗಟ್ಟಾಗಿರಬೇಕು, ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋಂಥ ಸಂದೇಶ ತಿಳಿಸುವಂಥ ಉದ್ದೇಶನ ಇಟ್ಕೊಂಡು ನಾವು ಇಲ್ಲೇ ಗಣಪತಿ ಹಬ್ಬನ ಆಚರಣೆ ಮಾಡ್ತೀವಿ.